ಚೆನ್ನಾಗಿದೆಯಪ್ಪ. ಇವತ್ತು ಮತ್ತಿಗೂಡು ಕ್ಯಾಂಪಿಗೆ ನಮ್ಮ ದಸರಾದ ಮುಖ್ಯ ಅರ್ಚಕರ ಹೆಸರು ಸರ್ ಪ್ರಹ್ಲಾದ ರಾವ್ ಅವರು ಬಂದಿದ್ದಾರೆ. ಅವ್ರನ್ನ ಗಜೇಂದ್ರ ಬಗ್ಗೆ ಒಂದು 2 ಮಾತು ಕೇಳೋಣ ಅಂತ. ಸರ್, ಗಜೇಂದ್ರ ಎಷ್ಟು ಟೈಮ್ ನಿಮಗೆ ಬರ್ತೀರಿ? ಎಷ್ಟು ವರ್ಷದಿಂದ ಪೂಜೆ ಮಾಡ್ತಿದ್ದೀರಾ? ನಾನು ದಸರಾದಲ್ಲಿ ಒಂದು 28 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ ನಮ್ಮ ಆನೆಗಳಿಗೆ. ಇವನಿಗೆ 15 ವರ್ಷ ಪೂಜೆ ಮಾಡಿದ್ದೀನಿ. 15 ವರ್ಷ. ನೀವು ಬರೋಕ್ಕಿಂತ ಮೊದಲೇ ಬರ್ತಾ ಇತ್ತು ದಸರಕ್ಕೆ? ಇದು ಬರೋಕ್ಕಿಂತ ಮುಂಚೆ ನಾನು ಪೂಜೆ ಮಾಡ್ತಿದ್ದೆ. ನಾನು ದ್ರೋಣ ಲಾಸ್ಟ್ ಇಯರ್ ಆಮೇಲೆ ಬಲರಾಮನಿಂದ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ. ಹೇಗೆ ಗಜೇಂದ್ರ ಹೇಗಿತ್ತು ದಸರಾದಲ್ಲೆಲ್ಲ? ಹಾಗೆಲ್ಲ ತುಂಬ ಒಳ್ಳೆ ಗಾಂಭೀರ್ಯದಿಂದ ನಡೀತಾ ಇದ್ದ. ಒಳ್ಳೆ ಆನೆ, ಸಾಧು ಆನೆ ಆಗಿದ್ದ. 15 ವರ್ಷ ಪೂಜೆ ಮಾಡಿದ್ದೀನಿ. ಅದ್ರ ಕಾಲು ಕೆಳಗಡೆಲ್ಲ ನುಗ್ಗಿ ಪೂಜೆ ಮಾಡ್ತಾ ಇದ್ವು. ಆಯ್ತಾ, ಸಂತೋಷ ಆಗಿತ್ತು. ನೀವು ಗಜೇಂದ್ರ ಎಲ್ಲ ಆನೆಗಳಿಗೆ ಪೂಜೆ ಮಾಡ್ತೀವಿ? ಎಲ್ಲವೇ 28 ವರ್ಷದಿಂದ ಲೆಕ್ಕ ಇಟ್ಕೊಳ್ಳಿ. ಪ್ರತಿ ವರ್ಷ 15 ಆನೆ. ಇವನ್ನ ಮಿಸ್ ಮಾಡ್ಕೊಂಡಿದ್ದು. ಇವ್ ನೋಡಕ್ಕೆ ಅಂತಾನೆ ಬಂದಿದ್ದೀವಿ ನಾವು ಅಲ್ಲಿಂದ. ತುಂಬಾ ಖುಷಿ ಆಯ್ತು. ನಮ್ಮ ಹಳೆ ಆನೆ ಅದು ಆವಾಗ ದಪ್ಪ ಇದ್ದ, ಈಗ ನಂತರ ಸಣ್ಣಾಗಿದ್ದಾನೆ. ಎಲ್ಲ ಎತ್ತರ ಕುಳ್ಳೂರ್ ಆಗಕ್ಕಾಗಲ್ವಲ್ಲ. ಎತ್ತರ ಆಗ್ಬೋದು, ಕುಳ್ಳ ಆಗಕ್ಕಾಗಲ್ವಲ್ಲ. ಕೊಡಗಿನ ವಾತಾವರಣ, ಗಾಳಿ ಇನ್ನು ಚೆನ್ನಾಗಿ ಬೆಳಿತಾನೆ. ಹೌದು ಹೌದು. ಎಲ್ಲ ಜೊತೆಲಿ ಇದಾರಲ್ಲ, ಅಣ್ಣ ತಮ್ಮ ಎಲ್ಲಾರು ಈಗ. ಅರೆ ಚಿ, ಹೌದು. ಸ್ವಸ್ಥಾನಕ್ಕೆ ಬಂದಿದ್ದಾರೆ, ಅವನೂರಿಗೆ ಬಂದಿದ್ದಾನೆ. ಇನ್ನು ಖುಷಿಯಾಗಿರ್ತಾನೆ. ಅಲ್ಲ, ಯಾವ ಒಂದ್ ದಿನಕ್ಕೂ ಏನು ಗಲಾಟೆ ಮಾಡಿಲ್ಲ ನಮ್ಮ ಹತ್ರ. ಅದು ಪಟ್ಟದನೆಗೂ ಹೋಗ್ತಾ ಇತ್ತು. ಹಾಗೆ ಎಲ್ಲ ದಸರಾ ಎಲ್ಲ ಚೆನ್ನಾಗಿ ಭಾಗವಹಿಸ್ತಾ ಇದ್ದ. ಒಳ್ಳೇದಾಗ್ಲಿ. ಆರೋಗ್ಯವಾಗಿದ್ದಾನೆ, ಆರೋಗ್ಯ ರೆಡಿ ಆಗ್ತಾನೆ. ಈ ಕಡೆ ನೋಡ್ನೆ ಮಣಿ. ಸುನಿ, ಗಜೇಂದ್ರ ಆನೆಯ ಮೌತ್ರು. ಇವ್ರ ಬಗ್ಗೆ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಇವರು ಮೂಲತಃ ಗೋಪಾಲ ಸ್ವಾಮಿನ ಪಳಗಿಸಿ ಕೊಟ್ಟಂತ ಮಾವುತ. ಗೋಪಾಲ ಸ್ವಾಮಿನ ಪಳಗಿಸಿ ಆದ್ಮೇಲೆ ಇವ್ರು ಗಜೇಂದ್ರನಿಗೆ ಹೋಗಿದ್ದು. ಇವರು ಮತ್ತೆ ದಾಸ ಅಂತೇಳಿ ಗೋಪಾಲ ಸ್ವಾಮಿಯಲ್ಲಿದ್ರು. ಮೂರ್ಕಲ್ ಕ್ಯಾಂಪಲ್ಲಿ ಇದ್ದಾಗ ಇವರು ಗೋಪಾಲ ಸ್ವಾಮಿನ ಪಳಗಿಸಿದಂತ ಮಾವುತರು. ಗಜೇಂದ್ರನನ್ನ 1987-88ರಲ್ಲಿ ಕೊಡಗಿನ ಗಡಿಭಾಗವಾದ ಕಟ್ಟೆಪುರದಲ್ಲಿ ಸೆರೆ ಹಿಡಿದಿರುವಂತ ಆನೆ. ಡಾಕ್ಟರ್ ಚಿಟ್ಟೆಪ್ಪ ಅವರ ನೇತೃತ್ವದಲ್ಲಿ ಸೆರೆ ಹಿಡಿದಂತ ಆನೆ. ಗಜೇಂದ್ರನನ್ನ ಸೆರೆ ಹಿಡಿಬೇಕಾದ್ರೆ ಗಜೇಂದ್ರನ ಜೊತೆಲಿ ಹರ್ಷನು ಸಹ ಸೆರೆ ಹಿಡಿತಾರೆ. ಯಾಕಂತಂದ್ರೆ ಟ್ರ್ಯಾಂಕ್ಲೈಸರ್ ಆದ್ಮೇಲೆ ಗಜೇಂದ್ರ ಬಿದ್ದಿರುವಂತ ಜಾಗದಲ್ಲಿ ಹರ್ಷ ಕದ್ಲೋದಿಲ್ಲ, ಗಜೇಂದ್ರನ ಜೊತೆನೇ ಇರುತ್ತೆ. ಆ ಸಂದರ್ಭದಲ್ಲಿ ಕಾರ್ಯಾಚರಣೆಗೆ ತೊಡಕಾಗಬಹುದು ಅಂತ ಹೇಳ್ಬಿಟ್ಟು ಹರ್ಷನನ್ನು ಸಹ ಕ್ಯಾಪ್ಚರ್ ಮಾಡ್ತಾರೆ. ಹರ್ಷನನ್ನ ದುಬಾರೆಯಲ್ಲಿ ಪಳಗಿಸ್ತಾರೆ. ಗಜೇಂದ್ರನ ನಮ್ಮ ಕೊಡಗಿನ ಮತ್ತಿಗೂಡು ಕ್ಯಾಂಪಿನ ಸಮೀಪ ಇರುವಂತ ಮಜ್ಜಿಗೆ ಹಳ್ಳದಲ್ಲಿ ಪಳಗಿಸ್ತಾರೆ. ಗಜೇಂದ್ರನೊಟ್ಟಿಗೂ ಇನ್ನೂ ಇತರ ಒಂದು 2 ಆನೆ ಇರುತ್ತೆ. ಒಂದು ರಾಜೇಂದ್ರ ಅಂತೇಳಿ, ಮತ್ತೊಂದು ಮಹೇಂದ್ರ ಅಂತ ಹೇಳೋ ಆನೆಯನ್ನ ಪಳಗಿಸಿ ಆದ್ಮೇಲೆ ಒರಿಸ್ಸಕ್ಕೆ ಡಾಕ್ಟರ್ ಚಿಟ್ಟೆಪ್ಪ ಅವರ ನೇತೃತ್ವದ ತಂಡ ಒರಿಸ್ಸಕ್ಕೆ ಬಿಟ್ಟು ಬರ್ತಾರೆ. ಇದು ಇರುವಂತ ಮಾಹಿತಿ. ಏನೇ ಆಗ್ಲಿ, 18 ವರ್ಷಗಳ ಕಾಲ ದಸರಕ್ಕೆ ಸೇವೆ ಸಲ್ಲಿಸಿದಂತ ನಮ್ಮ ಗಜೇಂದ್ರ ಕೊನೆಗೂ ಮತ್ತಿಗೂಡು ಕ್ಯಾಂಪ್ ತನ್ನ ಹುಟ್ಟೂರಿಗೆ ಬಂದಿರೋದು ನಮಗೆಲ್ಲರಿಗೂ ತುಂಬಾ ಖುಷಿ. ಈಗ ಮತ್ತಿಗೂಡು ಕ್ಯಾಂಪಿಗೂ ಸಹ ಒಂದು ಒಳ್ಳೆ ಕಳೆ ಬಂದಂತ ಆಗಿದೆ. ಇದನ್ನ ಗಜೇಂದ್ರನನ್ನ ಪಳಗಿಸಿದಂತ ಮಾವುತರ ಹೆಸರು ಬಂದು ಗಿಣಿಯ ಅಂತೇಳಿ. ಗಿಣಿಯ ಪಳಗಿಸಿ ಎಲ್ಲ ಆದ್ಮೇಲೆ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿ ಅನಂತರ ಅವರು ಏನು ಗಜೇಂದ್ರಗಿಂತ ಸ್ವಲ್ಪ ಮೊದಲು ಕ್ಯಾಪ್ಚರ್ ಮಾಡಿದಂತ ಭರತ ಆನೆಗೆ ಗಿಣಿಯವರು ಹೋಗ್ತಾರೆ. ಆಮೇಲೆ ರಾಮ ಅಂತ ಹೇಳೋರು ಬಂದು ಸ್ವಲ್ಪ ಟೈಮ್ ಕೆಲಸ ಮಾಡ್ತಾರೆ 2ನೇ ಮಾವುತರಾಗಿ. ಅಲ್ಲಿಂದ ಸ್ವಲ್ಪ ಸಮಯದ ನಂತರ ನಮ್ಮ ಗಣಪ ಏನಿದ್ದಾರೆ ಅವರು ಮಾವುತರಾಗಿ ಸೇವೆ ಸಲ್ಲಿಸ್ತಾರೆ. ಅವರ ಗಣಪತಿ ಅವರನ್ನು ಗಜೇಂದ್ರ ಹತ್ಯೆ ಮಾಡಿದ ನಂತರ ಸುನೀಲ್ ಅವರು ಎಷ್ಟು ವರ್ಷಗಳ ಕಾಲ ಅಂತ 10 ವರ್ಷಗಳಿಂದ ಸುನೀಲ್ ಅವರೇ ಮಾವುತರಾಗಿದ್ದಾರೆ. ಯಾವ ತರ ನಿಮ್ಮ ಗಜೇಂದ್ರ ನೋಡಿ ತುಂಬ ಖುಷಿ ಆಯ್ತು. ಅವಾಗಿನ್ನೂ ದಪ್ಪ ಆಗಿಲ್ಲ, ಈಗ ನಂತರ ಸಣ್ಣಾಗಿ ಹೋಗಿದ್ದಾರೆ. ನಾನು ಬಂದೆ 65-66 ವರ್ಷ.
ಪ್ರತಿ ವರ್ಷ ನೋಡ್ತಿದ್ರಿ ಆನೆನ, ಈಗ ತುಂಬಾ ವರ್ಷಗಳ ಬಳಿಕ ನೋಡ್ತಿದ್ರಿ. ತುಂಬಾ ಖುಷಿ ಆಗ್ತಾ ಇದೆ. ಅದು ನೋಡ್ತಿದ್ದೇನೆ ತುಂಬಾ ಖುಷಿ. ಇನ್ನೂ ಸುಮಾರು ವಿಚಾರಗಳಿದ್ದಾವೆ ಗಜೇಂದ್ರನ ಮೇಲೆ. ಅವತ್ತು ಮದ ಬಂದಂಥ ಸಂದರ್ಭದಲ್ಲಿ ಕಾಲಿಗೆ ಬೇಡಿ ಹಾಕಿದ್ರೆ ಗಜೇಂದ್ರ ಈ ಥರದಲ್ಲಿ ಒಂದು ನರಕಯಾತನೆಯನ್ನು ಅನುಭವಿಸ್ತಿರ್ಲಿಲ್ಲ. ಅವತ್ತು ಹಿರಿಯ ಅಧಿಕಾರಿಗಳ ಮಾತನ್ನು ಕೇಳಿದರೆ ಗಜೇಂದ್ರನಿಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ಈ ಮಾತು ಕೇಳಿದರೆ ಇನ್ನೇನು ಮತ್ತಿಗೂಡಲ್ಲಿದ್ದಾನೆ. ಸಾರ್ವಜನಿಕರಿಗೆ ದರ್ಶನಕ್ಕೆ ಲಭ್ಯ ಇದ್ದಾನೆ ಗಜೇಂದ್ರ. ಎಲ್ಲರೂ ಬರ್ಬೋದು, ಗಜೇಂದ್ರನನ್ನು ನೋಡ್ಬೋದು. ಗಜೇಂದ್ರನ ಬಗ್ಗೆ ಸುಮಾರು ಜನ ಗಜೇಂದ್ರನ ಬಗ್ಗೆ ಅಪ್ಡೇಟ್ ಮಾಡಿ ಅಂತ ಕೇಳ್ತಾ ಇದ್ರ. ಈಗ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ತುಂಬ ಸಂತೋಷ ಅಂತ ಹೇಳ್ತದೆ. ಯಾಕೆಂದರೆ ಇಲ್ಲಿ ನೀವು ಪಕ್ಕದಲ್ಲೇ ನೋಡ್ಬೋದು ಗಜೇಂದ್ರನೊಟ್ಟಿಗೆ ಗಜೇಂದ್ರನ ಸಹಪಾಠಿಗಳಂತ ಹೇಳ್ಬೋದು. ಸರಳ, ವರಲಕ್ಷ್ಮಿ ಇಲ್ಲಿ ನೀವು ನೋಡ್ಬೋದು. ಇವೆಲ್ಲ ದಸರಾದಲ್ಲಿ ಗಜೇಂದ್ರನೊಟ್ಟಿಗೆ ಪಾಲಾದಂಥ ಹೆಣ್ಣಾನೆಗಳು. ಅದೇ ರೀತಿ ಅಭಿಮನ್ಯು ಸಹ ಗಜೇಂದ್ರನೊಟ್ಟಿಗಿದ್ದಂತಾನೆ. ಅಭಿಮನ್ಯುವಿಗೂ ಗಜೇಂದ್ರನಿಗೂ ತುಂಬ ಅವಿನಾಭಾವ ಸಂಬಂಧ ಇದೆ. ಪ್ರತಿಯೊಂದು ಕಾರ್ಯಾಚರಣೆ, ಆಗಿನ ಕಾಲದ ಕಾರ್ಯಾಚರಣೆಯಲ್ಲಿ ಗಜೇಂದ್ರ ಮತ್ತು ಅಭಿಮನ್ಯು ಜೊತೆಗೂಡಿ ಕೆಲಸ ಮಾಡ್ತಿದ್ದರು. ಇವರ ಜೊತೆಯಲ್ಲಿ ಇರೋದು ಈಗ ಉಳಿದಿರುವಂಥ ಆನೆ ಅಂದರೆ ಕಟ್ಟೆಪುರದ 5 ಕಿಲಾಡಿಗಳು. ಹೆಸರು ಈಗ ಆನೆಗಳಲ್ಲಿ 10 ಆನೆಗಳು ತುಂಬ ಹೆಸರು ಮಾಡಿದಂಥ ಆನೆಗಳು. ಅದು ಕಟ್ಟೆಪುರದಲ್ಲಿ ವಿಕ್ರಮ, ಭರತ, ಬಲರಾಮ, ಗಜೇಂದ್ರ, ಹರ್ಷ. ಅದೇ ರೀತಿ ನಮ್ಮ ನಾಗರಹೊಳೆಯ ಹೆಬ್ಬಾಳದ ಒಂದು 5 ಆನೆಗಳು: ರಾಜೇಂದ್ರ, ಅಭಿಮನ್ಯು, ಅರ್ಜುನ, ಶ್ರೀರಾಮ, ಕೃಷ್ಣ. ಈ 5 + 5 10 ಆನೆಗಳು ತುಂಬ ಹೆಸರು ಮಾಡಿದಂಥ ಆನೆ. ನೀವು ನೋಡ್ತಾ ಇರ್ಬೋದು. ಬಾಸ್ ಅಭಿಮನ್ಯು ಎಂಟ್ರಿ. ಅಭಿಮನ್ಯುನ ಕೆರೆಯಿಂದ ತೊಳ್ಕೊಂಡು ಬರ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ಅಭಿಮನ್ಯುವಿಗೆ ಈಗ ಮದ ಇರೋದ್ರಿಂದ ಅಭಿಮನ್ಯುಗೆ ಮದ ಇದೆ, ಇಲ್ಲಿಗೆ ತರೋದಿಲ್ಲ. ಮದ ಕಮ್ಮಿ ಆದಮೇಲೆ ಬರ್ತದೆ ಮಾಮೂಲು. ಪೂಜೆ ಮಾಡ್ತಾರೆ. ಖಂಡಿತ ಇವತ್ತು ಪೂಜೆ ಮಾಡ್ತೀವಿ ಅಂತ ಖುಷಿ ಆಗುತ್ತೆ. ಆಕಾಶ್ ಬೇಜಾರಾಗ್ತದೆ. ಅರೆ ಏನೋ ಮಸ್ತಿ ಅಭಿಮನ್ಯುಗೆ ಮಸ್ತಿ. ಯಾವಾಗಿಂದ ಒಂದು ನಿಮಿಷ ಸರ್, ಒಂದು ನಿಮಿಷ.